ಶ್ರೀನಿವಾಸಪುರ ತಾಲೂಕಿನ ಹೊಸಗುಡ್ಡೆ ಜಂಗಾಲಕುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಪ್ರಭಾವಿ ರಾಜಕಾರಣಿಗಳು, ರಾಜಕೀಯ ಮುತ್ಸದ್ದಿಗಳು ಮತ್ತು ಮಾಜಿ ವಿಧಾನಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ 2013ರಲ್ಲಿ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಲಯದ ಸಹ ತೀರ್ಪು ನೀಡಿದೆ. ಅದರಂತೆ ಅಕ್ಟೋಬರ್ 8ರಂದು ಕೇಂದ್ರ ಸಚಿವಾಲಯದಿಂದ ಮಾನ್ಯ ರಾಜ್ಯ ಸಚಿವಾಲಯಕ್ಕೆ ಪತ್ರ ಬರೆದು ಏನು ಒತ್ತುವರಿಯಾಗಿದೆ ಜಂಗಲಕುಂಟೆ 1 ಮತ್ತು ಸರ್ವೆ 2ರಲ್ಲಿ ಅದನ್ನು 30 ದಿನಗಳ ಜಂಟಿ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಿ, ಮತ್ತು ಒತ್ತುವರಿಯಾಗಿದ್ದರೆ ಇನ್ನು 30 ದಿನಗಳಲ್ಲಿ ಅದನ್ನು ತೆರವುಗೊಳಿಸಿ ನಮಗೆ ವರದಿ ಕಳಿಸಿ ಅಂತೇಳಿ ಮಾಡಿದರು. ಅದರಂತೆ ನಾವು ಏಡುಕೊಂಡಲವರಿಗೆ ಏನು ಇವತ್ತು ಜಿಲ್ಲಾದ್ಯಂತ 2000 ಎಕರೆ ಅರಣ್ಯ ಭೂಮಿಯನ್ನು ಬಡವರ ರೈತರ ಅರಣ್ಯ ಭೂಮಿ ಕಿತ್ಕೊಂಡಿದೆ. ಬಲಾಢ್ಯರ ಒಂದು ಭೂಮಿ ಒತ್ತುವರಿ ತೆರವುಗೊಳಿಸಲು ಜಂಟಿ ಸರ್ವೆ ಮಾಡಿ ಅಂತೇಳಿ ನಾವು ಹೋರಾಟನೂ ಮಾಡಿದ್ದೀವಿ. ಅದರಂತೆ ಮತ್ತೆ 4ನೇ ತಾರೀಕು ನಾವೊಂದು ಪತ್ರಿಕಾ ಹೇಳಿಕೆ ಕೊಡ್ತೀವಿ, ಅರೆಬೆತ್ತಲೆ ಹೋರಾಟ ಮಾಡ್ತೀವಿ ಅಂತೇಳಿ. ಅರೆಬೆತ್ತಲೆ ಹೋರಾಟ ಮಾಡಿತು, ಮತ್ತೆ ಬೆತ್ತಲೆ ಹೋರಾಟ ಮಾಡ್ತೀವಿ ಅಂತೇಳಿ ತಹಸೀಲ್ದಾರ್ಗೂ 4ನೇ ತಾರೀಕು ಲೆಟರ್ ಕೊಡ್ತೀನಿ, ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೊಡ್ತೀನಿ. ಅದರಂತೆ 9/12/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಂಜುಂಡಸ್ವಾಮಿಯವರ ಫೋಟೋವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾಯಿದ್ದಾಗ ಏಕಾಏಕಿ ರಮೇಶ್ ಕುಮಾರ್ ಫಾಲೋವರ್ಸು, ಅಂದರೆ ರಮೇಶ್ ಕುಮಾರ್ ಅವರ ಒಂದು ಗುಲಾಮನಂತೆ ಕೆಲಸ ಮಾಡುವ ರೌಡಿಗಳಂತೆ 100-150 ಜನ ಬಂದು ಏಕಾಏಕಿ ನಮ್ಮ 10 ಜನರ ಮೇಲೆ ಹಲ್ಲೆ ಮಾಡಿ ಏನು ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ. ಏನು ಶ್ರೀನಿವಾಸಪುರ ತಾಲೂಕು ಅವ್ರ ತಾತಂದಂತೆ, ಅವರ ಅಪ್ಪದಂತೆ. ನಾವ್ಯಾರೂ ಇಲ್ಲೆಲ್ಲಿ ಹುಟ್ಟಿಲ್ಲ, ಸಂವಿಧಾನದಲ್ಲಿ ಸ್ವಾಮಿ, ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಬೇಕಾದ್ರೂ ನಾವು ಇದು ಮಾಡ್ಬೋದು. ಆದರೆ ಅವರಿಗೆ ತಕ್ಕಂತೆ ನಮ್ಮ ತಹಸೀಲ್ದಾರ್ ಅವರು ನಡ್ಕೊಂಡಿರೋದು ಒಂಥರ ಬೇಸರದ ಸಂಗತಿ. ಯಾಕಂದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವ ತಹಸೀಲ್ದಾರ್ ಅವರು ಆ ಒಂದು ಸಮಸ್ಯೆಗೆ ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ರಮೇಶ್ ಕುಮಾರ್ ಬೆಂಬಲಿಗರು ಬರ್ತಾಯಿದ್ರೆ ಬರ್ತಾನೆ ಇವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಎತ್ತಿ ಬಿಸಾಕಿದ್ದಾರೆ. ಇದು ಯಾವ ನ್ಯಾಯ? ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ? ಅಲ್ಲ, ಶ್ರೀನಿವಾಸಪುರದಲ್ಲಿ ಏನೋ ರೌಡಿಸಮ್ ಇದೆಯಾ, ರಕ್ತಚಿತ್ತ ರಾಜಕಾರಣ ಇದೆಯಾ? ಅಲ್ಲ ಸ್ವಾಮಿ, ಈ ಕಾಲ ಹೊಲ್ಟೋಯ್ತು, ರೌಡಿಸಮ್ ಕಾಲ ಅದೆಲ್ಲ ಹೊಲ್ಟೋಯ್ತು. ಯಾವುದಲ್ಲ, ನಿನ್ನೆ ಯಾರೋ ಪಾಪ ರಮೇಶ್ ಕುಮಾರ್ ಫಾಲೋವರ್ಸ್ ಹೇಳ್ತಾಯಿದ್ರು, ರೈತ ಸಂಘದವರು ಪೇಮೆಂಟ್ ತೊಗೊಂಡು ಹೋರಾಟ ಮಾಡ್ತಾಯಿದ್ದಾರೆ ಅಂತೇಳಿ. ನಿನ್ನ ಹತ್ರ ಏನೋ ದಾಖಲೆ ಇದ್ದು ಎತ್ಕೊಂಬಂದು ಕಂಪ್ಲೇಂಟ್ ಕೊಡು, ಅದಕ್ಕೆ ಉತ್ತರ ಕೊಡ್ತೀನಿ. ನೀನು ಉತ್ತರ ಕೊಡಿಲ್ಲ ಅಂತೇಳಿದರೆ ನನಗೆ ನ್ಯಾಯ ಸಿಗಬೇಕಾದ್ರೆ ನಾನು ನಿಮ್ಮ ಮೇಲೆ ಮಾನ ಮುಖಷ್ಟಬನ್ನಷ್ಟೇ ಆಗಿ 50 ಪೈಸೆನೇ ಹಾಕ್ತೀನಿ, ನಾನು ಜಾಸ್ತಿ ಹಾಕಲ್ಲ. ಯಾಕಂದ್ರೆ ನಾವು ಬಡವ್ರು ರೀ, ರೈತ ಪರ ಹೋರಾಟಗಾರರು. ನೀನು ಹೇಳ್ತಾ ಇದೆಯಾ ರೈತ ಪರ ಏನಕ್ಕೆ ನ್ಯಾಯ ಕೊಡಿಸಿದೆ ಅಂತೇಳಿ. ನಾನೇ ನ್ಯಾಯ ಕೊಡಿಸಿರೋದನ್ನೆಲ್ಲ ಬಂದು ನಿನ್ನ ಹತ್ರ ವರದಿ ಕೊಡೋಕ್ಕೆ ನೀನೇನು CM PM ಅಲ್ಲ. ನನ್ನ ಹೋರಾಟ ನಂದಿದೆ. ನಾರಾಯಣಗೌಡನ ಹೋರಾಟದ ಮತ್ತು ನಾರಾಯಣಗೌಡನ ಬಣದ ಬಗ್ಗೆ ಮಾತಾಡುವಾಗ ನಾಲಿಗೆ ಇಡ್ತಾ ಇರಲಿ ರಮೇಶ್ ಕುಮಾರ್ ಬೆಂಬಲಿಗರೇ. ಏನು ಶ್ರೀನಿವಾಸಪುರದಲ್ಲಿ DCC ಬ್ಯಾಂಕ್ ಹತ್ರ ಹೋರಾಟ ಮಾಡ್ಕೊಡ್ದಂತೆ, ತಾಲೂಕು ಆಫೀಸ್ ಹತ್ರ ಹೋರಾಟ ಮಾಡ್ಕೊಡ್ದಂತೆ, ಎಲ್ಲ ಇಲಾಖೆಗಳಿಗೆ ಅವ್ರಿಗೇನು ದತ್ತು ಬರ್ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಅವ್ರಿಗೆ. ಅದೇನೇ ಆಗಲಿ, ಮುಂದಿನ ದಿನಗಳಲ್ಲಿ ನಾವಿವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನಮಗೆ ನ್ಯಾಯ ಸಿಗಬೇಕು. ಇಲ್ಲವಾದ ಅದರಂತೆ ರಮೇಶ್ ಕುಮಾರ್ ಅವರ ಒತ್ತುವರಿ ಜಮೀನನ್ನು ಸರ್ವೆ ಮಾಡಲು ಜಂಟಿ ಸರ್ವೆಗೆ ದಿನಾಂಕವನ್ನು ನಿಗದಿಪಡಿಸಬೇಕು. ಇಲ್ಲವಾದರೆ ಕೇವಲ 15 ದಿನಗಳಲ್ಲಿ ಡಿಸೆಂಬರ್ 23ನೇ ತಾರೀಕಿನ ನಂತರ ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಬೃಹತ್ ತಮಟೆ ಚಳುವಳಿ ಮಾಡುವ ಮುಖಾಂತರ ನಾವು ಸಹ ರೈತ ಸಂಘದವರು ಇದ್ದೀರಿ ಅಂತೇಳಿ ತೋರಿಸ್ಕೊಳ್ತೀವಿ. ಅದನ್ನು ಬಿಟ್ಟು ರೈತ ಸಂಘದ ಬಗ್ಗೆ ಪದೇ ಆರೋಪ ಮಾಡೋದು, DCC ಬ್ಯಾಂಕ್ ಬಂದರೆ ಹೆಂಗಸನ್ನು ಕರ್ಕೊಂಬರೋ. ಅಲ್ಲ ರೀ, DCC ಬ್ಯಾಂಕಲ್ಲಿ ಹಗರಣ ನಡೆದಿಲ್ಲ ಅಂತ ಹೇಳಿದ್ರೆ ಏನು CEOಗಳೆಲ್ಲ ಒಂದಾಗ್ಬಿಡ್ತಾರಂತೆ, ಹೋರಾಟ ಮಾಡಿಕೊಡ್ದಂತೆ. ಯಾರಪ್ಪಂದ್ರಿ DCC ಬ್ಯಾಂಕು ಹಗರಣ ನಡೆದಿಲ್ಲ ಅಂದರೆ ಬಡ ಹೆಣ್ಮಕ್ಳಿಗೆ ಸಾಲ ಕೊಡ್ರಿ, ಖಾಸಗಿ ಫೈನಾನ್ಸನ್ನ ಅವರ ರಕ್ಷಣೆ ಮಾಡಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಮೇಲೆ ಆ ಆರೋಪ ಮಾಡ್ತೀನಿ, ಈ ಆರೋಪ ಮಾಡ್ತೀನಿ, ನೀನು ಏನು ಆರೋಪ ಮಾಡಿದ್ರು ನಮ್ಮದೇನು ಕಿತ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ನಿರಂತರವಾಗಿರ್ತದೆ, ನಮಗೆ ನ್ಯಾಯ ಸಿಗಬೇಕಷ್ಟೇ.